ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಿರುವಂತ ನೋಡಿ, ಬೆಳಿಗ್ಗೆ ಮಲಗಿದ್ದಾಗಲೇ ಸಂಭವಿಸಿತು ಸ್ಫೋಟ. ಸದ್ದು ಕೇಳಿ ಓಡೋಡಿ ಬಂದಿದ್ದಾರೆ ಸ್ಥಳೀಯರು. ಕೆಲವರ ತಲೆ ಮೇಲೆ ಶೀಟ್ಗಳು ಬಿದ್ದಿದೆ, ಮೇಲಿಂದ ಕೆಳಗೆ. ತಕ್ಷಣ ನೆರವಿಗೆ ಬಂದಿದ್ದು ಸ್ಥಳೀಯರು. ಘಟನೆಯಾಗ್ತಿದ್ದಂತೆ ಸಣ್ಣ ಪುಟ್ಟ ಗಾಯಗಳಾದವರಿಗೆ ಹತ್ತಿರದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಲಾಗ್ತಿದೆ. ಬೆಳ್ಳಂಬೆಳಗ್ಗೆ ಆಗಿರುವಂತಹ ಘಟನೆ ಇದು. ಎಲ್ಲರೂ ಕೂಡ ಮಲಗಿದ್ರು. ಆ ಸಂದರ್ಭದಲ್ಲಿ ಈ ಸದ್ದು ಕೇಳಿ ಓಡೋಡು ಬರ್ತಾರೆ ಅಲ್ಲಿನ ಅಕ್ಕಪಕ್ಕದವರು, ಸ್ಥಳೀಯರು. ಕೆಲವರ ತಲೆ ಮೇಲೇನೆ ಶೀಟು ಬೀಳುತ್ತೆ. ಯಾಕಂದ್ರೆ ಅಕ್ಕಪಕ್ಕದ 6ಕ್ಕೂ ಹೆಚ್ಚು ಮನೆಗಳಲ್ಲಿ ಛಿದ್ರ ಆಗಿದೆ. ಎಲ್ಲವೂ ಕೂಡ ಅಲ್ಲೋಲ ಕಲ್ಲೋಲ ಆಗಿರೋದು. ಘಟನೆ ಆಗ್ತಿದ್ದಂತೆ, ಸ್ಫೋಟ ಆಗ್ತಿದ್ದಂತೆ ಅಲ್ಲಿನ ಸ್ಥಳೀಯರಿಗೆ ಗೊತ್ತಾಗುತ್ತೆ. ಎಲ್ಲರೂ ಕೂಡ ಓಡೋಡು ಬರ್ತಾರೆ. ಅಪ್ಪ ಏನಾಗ್ಬಿಡ್ತು, ಇಂಥದ್ದೊಂದು ಶಬ್ದ, ಎಲ್ಲವೂ ಕೂಡ ಶೇಕ್ ಆಗ್ತಿದೆ. ತದನಂತರ ಯಾರ್ಯಾರು ಅಲ್ಲಿ ಸಣ್ಣ ಪುಟ್ಟ ಗಾಯಗಳಾಗಿ ಯಾರ್ಯಾರಿದ್ರು ಅವ್ರನ್ನ ಅಲ್ಲೇ ಹತ್ತಿರದಿದ್ದಂತ ಆಸ್ಪತ್ರೆಗೆ ಅವ್ರನ್ನ ಕಳಿಸುವಂತ ಪ್ರಕ್ರಿಯೆ ಆಗುತ್ತೆ. ನಂತರ ಗಂಭೀರ ಆರೋಪ, ಈ ಗಂಭೀರವಾಗಿ ಗಾಯಗಳೇನಾಗಿದೆಯಲ್ಲ ಅವ್ರನ್ನ ಕೂಡ ಆಸ್ಪತ್ರೆಗೆ ಕಳಿಸುವಂತ ಕೆಲಸ ಮಾಡ್ತಾರೆ. ಅದರಲ್ಲಿ ಮುಬಾರಕ್ ಎನ್ನುವಂತ ಬಾಲಕ ಮೃತಪಟ್ಟಿರೋದು. ಪುಟ್ಟ ಬಾಲಕ, ಆತನನ್ನ ಕಳ್ಕೊಂಡು ಆ ಕುಟುಂಬ ಕಣ್ಣೀರು ಹಾಕ್ತಿತ್ತು. ಸ್ವತಂತ್ರೋತ್ಸವ, ಮಗ ಶಾಲೆಗೆ ಹೋಗ್ಬೇಕಿತ್ತು, ಖುಷಿಯಲ್ಲಿರ್ಬೇಕಿತ್ತು, ಇವತ್ತು ಎಂಥ ದಿನ, ಆದರೆ ಈಗ ಆಗಿಬಿಡುತ್ತಲ್ಲ ಅನ್ನೋದು. ನೋಡಿ, ತೆರವು ಕಾರ್ಯಾಚರಣೆ ಆಗ್ತಿದೆ. ಮನೆಯೆಲ್ಲ ಸಂಪೂರ್ಣವಾಗಿ ಛಿದ್ರ ಆಗಿದೆ. ಗೋಡೆಗಳು ಕುಸಿದು ಬಿದ್ದಿದೆ. ಅವಶೇಷಗಳು ಮಾತ್ರ ನಮಗೆ ಕಾಣಿಸ್ತಾ ಇದೆ. ಆತಂಕ ಮೂಡಿಸ್ತಾ ಇದೆ ಈ ಬ್ಲಾಸ್ಟ್. ಏನಿರ್ಬೋದು? ಮೇಲ್ನೋಟಕ್ಕೆ ಸಿಲಿಂಡರ್, ಆ ಮನೆಯಲ್ಲಿದ್ದಂಥ ಸಿಲಿಂಡರ್ ಏನಿತ್ತಲ್ಲ, ಇದರ ಗ್ಯಾಸ್ ಲೀಕ್ ಆಗಿ ಇಂಥದ್ದೊಂದು ಘನಘೋರ ಘಟನೆ ಆಗಿದೆ ಅನ್ನೋದು. ಬಟ್ ತನಿಖೆ ಆಗ್ತಿದೆ. ಉನ್ನತ ಮಟ್ಟದ ಎಲ್ಲ ತನಿಖಾ ಅಧಿಕಾರಿಗಳಲ್ಲಿದ್ದಾರೆ, ಪೊಲೀಸರು ಇದ್ದಾರೆ, ಅಗ್ನಿಶಾಮಕ ಸಿಬ್ಬಂದಿಗಳು ಸತತವಾಗಿ ಕಾರ್ಯಾಚರಣೆ ಮಾಡ್ತಿದ್ದಾರೆ. ಈಗ ಮನೆಯೆಲ್ಲ ಛಿದ್ರ ಆಗಿಬಿಟ್ಟಿದೆಯಲ್ಲ, ಅದರ ಭೀಕರತೆ ಎಷ್ಟಿತ್ತು, ತೀವ್ರತೆ ಹೇಗಿತ್ತು, ಹೀಗಾಗೋದಕ್ಕೆ ಏನು ಕಾರಣ ಅನ್ನೋದು ಸ್ಥಳದಲ್ಲಿರುವಂಥ ಅಧಿಕಾರಿಗಳು ಎಲ್ಲವನ್ನ ನೋಡಿ ಪಿನ್ ಟು ಪಿನ್ ಮಾಹಿತಿಯನ್ನ ಕಲೆ ಹಾಕಿ ನಂತರದಲ್ಲಿ ಇನ್ನೇನು ಹೊರಬರಬೇಕು ಸ್ಪಷ್ಟವಾಗಿರುವಂಥ ಕಾರಣ. ಜೊತೆಲಿ ಈಗ ಯಾರ್ಯಾರು ಈ ಮಹಾ ದುರಂತದಲ್ಲಿ ಗಾಯಾಳುಗಳಾಗಿದ್ದಾರೆ, ಕೆಲವರ ಸ್ಥಿತಿ ಗಂಭೀರ ಆಗಿದೆ, ಗಾಯಗಳಾಗಿದೆ. ಸುಟ್ಟ ಗಾಯ ಸಡನ್ ಆಗಿ ಗೊತ್ತಾಗೋದಿಲ್ಲ, ಅವರು ವಿಶೇಷವಾಗಿರುವಂತಹ ಚಿಕಿತ್ಸೆ ಕೊಡಬೇಕಾಗತ್ತೆ. ಸುಟ್ಟಂತ ಗಾಯಗಳಿಗೆ ನಂತರದಲ್ಲಿ ಆ ತೀವ್ರತೆ ಹೇಗಿತ್ತು ಅನ್ನೋದು ಆ ಸುಟ್ಟ ಗಾಯದಿಂದಲೇ ಅಂದಾಜು ಮಾಡ್ತಾರೆ. ನೋಡಿ, ಈ ಪ್ರಕರಣದ ತೀವ್ರತೆ ಹೇಗಿತ್ತು, ಆ ಬೆಂಕಿಯ ಕೆನ್ನಾಲಿಗೆ ಹೇಗೆ ಆವರಿಸ್ಕೊಂಡಿತ್ತು, ಏನು ಎತ್ತ ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಗೊತ್ತಾಗುತ್ತೆ. ಬಟ್ ಘಟನೆ ಆಗ್ತಿದ್ದಂತೆ ಆ CCTV ದೃಶ್ಯ ನೋಡ್ತಾ ಇದ್ದೀವಿ. ನೋಡಿ, ಯಾರೋ ಸುಮ್ಮನೆ ಆರಾಮಾಗಿ ನಿಂತಿದ್ರು. ಆರಂಭಿಕವಾಗಿ ಬ್ಲಾಸ್ಟ್ ಆಗ್ತಿದ್ದಂತೆ ಓಡೋಡು ಬರ್ತಾರೆ. ಏನಾಯ್ತು ಅಂತ ಗೊತ್ತಾಗಲ್ಲ ಅವ್ರಿಗೆ. ಬೆಳ್ಳಂಬೆಳಿಗ್ಗೆ ಬೇರೆ ಎಲ್ಲರೂ ಕೂಡ ಇನ್ನೇನು ಎದ್ದು ತಮ್ಮ ಕೆಲಸಕ್ಕೆ ಇಳಿದಿದ್ದಾರೆ ಅಷ್ಟೇ. ಆ ಸಂದರ್ಭದಲ್ಲಿ ಮನೆಯಲ್ಲಿ ಹೆಚ್ಚಿನವ್ರು ಇರ್ತಾರೆ. ಈ ಮಧ್ಯಾಹ್ನ ಬೇರೆ ಹೊತ್ತಂತಂದ್ರೆ ಕೆಲಸಕ್ಕೆ ಹೋಗಿರ್ತಾರೆ, ಬೇರೆ ಕೆಲಸ ಅಂತ. ಬಟ್ ಬೆಳ್ಳಂಬೆಳಿಗ್ಗೆ ಆಗಿರೋದ್ರಿಂದ ಕೆಲಸಕ್ಕೆ ಎಲ್ಲಿಗೆ ಹೋಗೋದಿದ್ರು ಕೂಡ ಮನೇಲಿ ತಯಾರಿ ಮಾಡ್ಕೊಳ್ಳುವಂತ ಹೊತ್ತು. ಆ ಸಂದರ್ಭದಲ್ಲಿ ಬ್ಲಾಸ್ಟ್ ಆಗಿರೋದು. ಈ ಬ್ಲಾಸ್ಟ್ ಆಗ್ತಿದ್ದಂತೆ ಸ್ಥಳೀಯರು ಓಡು ಬರ್ತಾರೆ. ಅವ್ರಿಗೂ ಕೂಡ ಶಾಕ್ ಆಗಿರುತ್ತೆ. ಅವರೆಲ್ಲರೂ ಕೂಡ ಅಲ್ಲಿ ಯಾರ್ಯಾರು ಸಿಗ್ತಾರೆ ಅವ್ರನ್ನ ರಕ್ಷಣೆ ಮಾಡ್ತಾರೆ. ನಂತರ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ಹೋಗುತ್ತೆ. ಅಗ್ನಿಶಾಮಕ ದಳ ಇತರ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಮುಂದಿನ ಕಾರ್ಯಾಚರಣೆ ಮಾಡ್ತಾರೆ. ಈ ಸಣ್ಣ ಪುಟ್ಟ ಗಾಯ ಯಾರ್ಯಾರಿಗಾಗಿತ್ತು, ಗಾಯಾಳುಗಳು, ಅವ್ರನ್ನ ಹತ್ತಿರದಲ್ಲಿರುವಂಥ ಒಂದು ಆಸ್ಪತ್ರೆಗೆ ಅವ್ರನ್ನ ದಾಖಲು ಮಾಡ್ತಾರೆ. ನಂತರ ಗೊತ್ತಾಗುತ್ತೋ ಈ ರೀತಿಯಾಗಿ ಅವಶೇಷಗಳ ಅಡಿಯಲ್ಲಿ ಒಂದು ಮಗು ಸಿಕ್ಕಾಕೊಳ್ಳುತ್ತೆ. ಆ ಮಗು ಮೃತಪಡುತ್ತೆ. ಆ ಬಾಲಕ ಮುಬಾರಕ್ ಅನ್ನುವಂಥ ಒಬ್ಬ ಬಾಲಕ. ನಂತರದಲ್ಲಿ ಒಬ್ಬೊಬ್ಬರನ್ನ ಬೇರೆ ಆಸ್ಪತ್ರೆಗೆ, ಸಂಜೀವ್ ಗಾಂಧಿ ಆಸ್ಪತ್ರೆಗೆ ಒಂದಿಷ್ಟು ಜನರನ್ನ ಸೇರಿಸಿರುವಂಥದ್ದು.